ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ರುಬೀನಾ. ರಿಪಬ್ಲಿಕ್ ಟಿವಿಯ ಸಂಪಾದಕ ಅರ್ನಬ್ ಗೋಸ್ವಾಮಿ ಮತ್ತು ಬಾರ್ಕ್ನ ಮಾಜಿ ಮುಖ್ಯಸ್ಥ ಪಾರ್ಥೋದಾಸ್ ಗುಪ್ತಾ ನಡುವೆ ನಡೆದ ವಾಟ್ಸ್ಆಪ್ ಸಂಭಾಷಣೆಯನ್ನು ಕಾಂಗ್ರೆಸ್ ಎತ್ತಿಕೊಂಡಿದೆ. ಮಾಜಿ ರಕ್ಷಣಾ ಸಚಿವ ಎಕೆ ಆಂಟನಿ ಆ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಬಹುಮುಖ್ಯ ಪ್ರಶ್ನೆಯನ್ನು ಎತ್ತಿದ್ದಾರೆ. 2019ರಲ್ಲಿ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ದಾಳಿ ನಡೆಯುವ ಸಂಗತಿ ಈ ದೇಶದ 4 ಅಥವಾ 5 ಮಂದಿಗೆ ಮಾತ್ರ ಗೊತ್ತಿತ್ತು. ಪ್ರಧಾನಿ, ಗೃಹ ಸಚಿವ, ಭೂಸೇನೆಯ ಮುಖ್ಯಸ್ಥ, ರಾಷ್ಟ್ರೀಯ ರಕ್ಷಣಾ ಅಧಿಕಾರಿ ಮುಂತಾದವರಿಗೆ ಮಾತ್ರ ಈ ವಿವರಗಳು ಗೊತ್ತಿದ್ದು, ಇದೀಗ ಈ ವಿವರವನ್ನ ಅರ್ನಬ್ ಗೋಸ್ವಾಮಿಗೆ ಬಾಲ್ಕೋಟೆ ದಾಳಿಯ 3 ದಿನಗಳ ಮೊದಲು ಸೋರಿಕೆ ಮಾಡಿದ್ದು ಯಾರು ಎಂಬ ಬಗ್ಗೆ ತನಿಖೆ ನಡೆಯಬೇಕಾಗಿದೆ ಎಂದು ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಆದರೆ ಈ ತನಿಖಾ ಪ್ರಕ್ರಿಯೆ ನಡೆಯಬಹುದು ಎಂದು ನನಗೆ ಅನಿಸ್ತಿಲ್ಲ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಅರ್ನಬ್ ಗೋಸ್ವಾಮಿ ಮತ್ತು ದಾಸ್ ಗುಪ್ತಾ ನಡುವಿನ ವಾಟ್ಸ್ಆಪ್ ಚಾಟ್ ದೇಶಗಳ ರಹಸ್ಯಗಳು ಸೋರಿಕೆಯಾಗಿರುವುದು ಹೇಳುತ್ತದೆ. ಅದೇ ರೀತಿ ಸಿಆರ್ಪಿಎಫ್ ಯೋಧರನ್ನ ಕೊಂದಿರುವುದು ನಮಗೆ ತುಂಬಾ ಪ್ರಯೋಜನವಾಗಲಿದೆ ಎಂದು ಈ ಚಾಟ್ನಲ್ಲಿ ಅವರಿಬ್ಬರು ಹೇಳಿಕೊಂಡಿರುತ್ತಾರೆ. ಬಾಲ್ಕೋಟ್ ದಾಳಿಯ 3 ದಿನದ ಮೊದಲೇ ಅದರ ಬಗ್ಗೆ ಇದರಲ್ಲಿ ಸೂಚ್ಯವಾಗಿ ಹೇಳಲಾಗಿದೆ. ಈ ಬಗ್ಗೆ ತನಿಖೆ ನಡೆದು ಸತ್ಯಾಂಶ ಹೊರಬರಲಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ದೇಶದೆಲ್ಲೆಡೆ ಬೆಲೆ ಏರಿಕೆ ಆಗುತ್ತಿದ್ದರು ಮತ್ತು ಹೋಟೆಲ್ಗಳು ದುಬಾರಿ ಬೆಲೆಯನ್ನು ಗ್ರಾಹಕರಿಗೆ ವಿಧಿಸುತ್ತಿದ್ದರು. ಇವು ಯಾವುವು ಪಾರ್ಲಿಮೆಂಟಿನ ಕ್ಯಾಂಟೀನಿಗೆ ಈವರೆಗೆ ಅನ್ವಯವಾಗುತ್ತಿರಲಿಲ್ಲ. ಅಲ್ಲಿ ಮಸಾಲೆ ದೋಸೆ 6 ರೂಪಾಯಿಗೆ ಸಿಗುತ್ತಿತ್ತು. ಎಲ್ಲವೂ ಜುಜುಬಿ ಬೆಲೆಗೆ ಸಿಗುತ್ತಿತ್ತು. ಆದರೆ ಇನ್ನು ಮುಂದೆ ಪಾರ್ಲಿಮೆಂಟಿನ ಕ್ಯಾಂಟೀನಿನಲ್ಲಿ 6 ರೂಪಾಯಿಗೆ ಮಸಾಲೆ ದೋಸೆ ಸಿಗಲ್ಲ. ಸಂಸದರಿಗೆ ಇನ್ನು ಮುಂದೆ ಪಾರ್ಲಿಮೆಂಟರಿ ಕ್ಯಾಂಟೀನ್ನಲ್ಲಿ ಸಬ್ಸಿಡಿಯ ಊಟಗಳು ಲಭ್ಯವಿಲ್ಲ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಈ ವಿಷಯವನ್ನ ತಿಳಿಸಿದ್ದು, ಇದರಿಂದ ವರ್ಷಕ್ಕೆ 8 ಕೋಟಿ ರೂಪಾಯಿ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರ ಪಡೆದ ವಿವರದಂತೆ ಈ ಕ್ಯಾಂಟೀನ್ನಲ್ಲಿ ಇವರಿಗೆ ಮಟನ್ ಕಟ್ಲೆಟ್ 18 ರೂಪಾಯಿಗೆ, ಎಲುಬು ರಹಿತ ಮಟನ್ ಕರಿ 20 ರೂಪಾಯಿಗೆ, ಮಸಾಲ ದೋಸೆ 6 ರೂಪಾಯಿಗೆ ಸಿಗ್ತಿತ್ತು. ಆದರೆ ಸಬ್ಸಿಡಿ ತೆರವುಗೊಳಿಸಿದ ಕಾರಣ ಇವೆಲ್ಲದಕ್ಕೂ ಕೂಡ ಬೆಲೆ ಜಾಸ್ತಿಯಾಗಿದೆ. ಜನವರಿ 29ರಂದು ಪಾರ್ಲಿಮೆಂಟ್ ಅಧಿವೇಶನ ನಡೆಯಲಿದ್ದು, ಈ ಅಧಿವೇಶನದಲ್ಲಿ ಸಬ್ಸಿಡಿ ತೆರವುಗೊಳಿಸಿದ ವಿವರವನ್ನ ಸ್ಪೀಕರ್ ತಿಳಿಸಲಿದ್ದಾರೆ. ಕಳೆದ 52 ವರ್ಷಗಳಿಂದ ಪಾರ್ಲಿಮೆಂಟ್ನ ಕ್ಯಾಂಟೀನ್ನಲ್ಲಿ ಸಬ್ಸಿಡಿಯಲ್ಲಿ ಆಹಾರ ಪದಾರ್ಥಗಳು ದೊರೆಯುತ್ತಿದ್ದು, ಪಾರ್ಲಿಮೆಂಟ್ ಕ್ಯಾಂಟೀನ್ನ ವಾರ್ಷಿಕ ಆದಾಯ 18 ರಿಂದ 18 ಕೋಟಿ ರೂಪಾಯಿವರೆಗೆ ಇತ್ತು. ವಿವಾದಾತ್ಮಕ ಕೃಷಿ ಕಾನೂನುಗಳ ವಿರುದ್ಧ ದಿಲ್ಲಿಯ ಗಡಿ ಭಾಗಗಳಲ್ಲಿ ಪ್ರತಿಭಟನಾ ನಿರತ ರೈತರ ಕುರಿತಂತೆ ಸುಪ್ರೀಂ ಕೋರ್ಟ್ ಇಂದು 2 ಮಹತ್ವದ ಸಂದೇಶಗಳನ್ನು ನೀಡಿದೆ. ಬಿಕ್ಕಟ್ಟು ಬಗೆಹರಿಸಲು ನೇಮಿಸಲಾಗಿರುವ ಸಮಿತಿಗೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಅಧಿಕಾರವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿದೆ. ಇನ್ನೊಂದು ಕಡೆ ಗಣರಾಜ್ಯೋತ್ಸವ ದಿನದ ರೈತರ ಟ್ರ್ಯಾಕ್ಟರ್ ರ್ಯಾಲಿ ಕುರಿತಂತೆ ಆದೇಶ ನೀಡುವುದಿಲ್ಲ ಎಂದಿದೆ. ನ್ಯಾಯಾಲಯದ ಹೆಗಲ ಮೇಲೆ ಬಂದೂಕಿಟ್ಟು ಹೊಡೆಯಲು ಬಯಸಿದ್ದವರಿಗೆ ಇದರಿಂದ ಹಿನ್ನಡೆಯಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಬಿಕ್ಕಟ್ಟು ಬಗೆಹರಿಸಲು ನೇಮಿಸಲಾಗಿರುವ ಸಮಿತಿಗೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಅಧಿಕಾರವಿಲ್ಲವೆಂದು ಹೇಳಿರುವ ಸುಪ್ರೀಂ ಕೋರ್ಟ್, ತಾನು ನೇಮಿಸಿರುವ ಸಮಿತಿಯನ್ನ ಪುನರ್ ರಚಿಸಲು ಕೋರಿ ಸಲ್ಲಿಸಿರುವ ಅರ್ಜಿಯ ಕುರಿತ ಉತ್ತರವನ್ನು ನೀಡುವಂತೆ ಸರ್ಕಾರಕ್ಕೆ ಆದೇಶಿಸಿದೆ. ಸಮಿತಿಯಲ್ಲಿರುವ 4 ಸದಸ್ಯರು ಈ ಹಿಂದೆ ವಿವಾದಾತ್ಮಕ ಕೃಷಿ ಕಾನೂನುಗಳ ಪರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂದು ಅಕಾಲಿ ದಳ ಸಹಿತ ಹಲವು ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ನಾವು ತಜ್ಞರಲ್ಲದ ಕಾರಣ ಸಮಿತಿಯಲ್ಲಿ ತಜ್ಞರನ್ನ ನೇಮಿಸಿದ್ದೇವೆ. ಅವರು ಕೃಷಿ ಕಾನೂನುಗಳ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರಿಂದ ನೀವು ಸಮಿತಿಯಲ್ಲಿ ನಿಮ್ಮ ಇಷ್ಟದವರನ್ನ ನೇಮಿಸುತ್ತಿದ್ದೀರಾ. ಸಮಿತಿಯಲ್ಲಿರುವವರು ಕೃಷಿ ಕ್ಷೇತ್ರಗಳಲ್ಲಿ ಮೇಧಾವಿಯಾಗಿದ್ದಾರೆ. ಅವರ ಬಗ್ಗೆ ಹೇಗೆ ಅಪಪ್ರಚಾರ ಮಾಡುತ್ತೀರಿ ಎಂದು ಮುಖ್ಯ ನ್ಯಾಯಮೂರ್ತಿ ಎಸ್.ಎ. ಬಾಬ್ಡೆ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಇಂದು ನೀಡಿದ ಇನ್ನೊಂದು ತೀರ್ಪಿನಲ್ಲಿ ಗಣರಾಜ್ಯೋತ್ಸವ ದಿನದಂದು ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ನಡೆಸಲು ಯೋಜಿಸಿರುವ ಟ್ರ್ಯಾಕ್ಟರ್ ರ್ಯಾಲಿಯ ಕುರಿತಂತೆ ಆದೇಶ ನೀಡುವುದಿಲ್ಲ. ಈ ವಿಚಾರಗಳ ಕುರಿತು ಪೊಲೀಸರೇ ನಿರ್ಧರಿಸಬೇಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವುದೇ ರ್ಯಾಲಿ ಅಥವಾ ಮೆರವಣಿಗೆಯನ್ನ ಅನುಮತಿಸಲು ಅಥವಾ ಅನುಮತಿ ನೀಡದೇ ಇರುವುದು ಅನುಚಿತ ಎಂದು ನಾವು ನೋಡುತ್ತೇವೆ. ಇದು ಪೊಲೀಸರ ವಿಷಯವಾಗಿದೆ. ಪೊಲೀಸರು ಇದನ್ನು ನಿರ್ಧರಿಸುತ್ತಾರೆ. ನಾವು ಈ ಕುರಿತು ಆದೇಶ ನೀಡುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಪೀಠ ತಿಳಿಸಿದೆ. ಗಣರಾಜ್ಯೋತ್ಸವ ದಿನದಂದು ರೈತರು ನಡೆಸಲು ಉದ್ದೇಶಿಸಲಿರುವ ರ್ಯಾಲಿಗೆ ತಡೆ ನೀಡಿ ಆದೇಶ ನೀಡುವಂತೆ ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿತ್ತು. ಕೇಂದ್ರ ಸರ್ಕಾರದ ಕೃಷಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆಯುತ್ತಿದ್ದ ರೈತರ ರಾಜಭವನ್ ಚಲೋ ಪ್ರತಿಭಟನಾ ರ್ಯಾಲಿಯನ್ನು ಮಾರ್ಗ ಮಧ್ಯೆಯೇ ತಡೆ ಹಿಡಿಯಲಾಗಿದೆ. ರೈತರು ಮತ್ತು ಕಾಂಗ್ರೆಸ್ ನಾಯಕರನ್ನು ಬಂಧಿಸಲಾಗಿದೆ.
ರ್ಯಾಲಿ ಮೂಲಕ ರೈತರೊಂದಿಗೆ ರಾಜಭವನದತ್ತ ತೆರಳುತ್ತಿದ್ದ ಕಾಂಗ್ರೆಸ್ ನಾಯಕರಾದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರನ್ನ ಪೊಲೀಸರು ಮಾರ್ಗ ಮಧ್ಯೆಯೇ ತಡೆದು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ರ್ಯಾಲಿಯಲ್ಲಿ ಸಾಗಿದ್ದ ರೈತರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ರಾಜಭವನ ಮುತ್ತಿಗೆ ಆಂದೋಲನಕ್ಕೆ ಕೆಎಸ್ಆರ್ ರೈಲು ನಿಲ್ದಾಣದ ಬಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನೆಯನ್ನ ಪೊಲೀಸಿನವರ ಮೂಲಕ ಸಿಎಂ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಹತ್ತಿಕ್ಕುವ ಪ್ರಯತ್ನ ನಡೆಸಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಬಿಜೆಪಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವ ಬಲವಾಗಿರಬೇಕೆಂದರೆ ವಿರೋಧ ಪಕ್ಷ ಬಲವಾಗಿರಬೇಕು ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ಯುಟಿ ಖಾದರ್, ಕಾಂಗ್ರೆಸ್ ಕಾರ್ಯಕರ್ತರು, ರೈತರು ಸೇರಿದಂತೆ ಸಾವಿರಾರು ಮಂದಿ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಇದೀಗ ಸನ್ಮಾರ್ಗ ಗಲ್ಫ್ ರೌಂಡ್. ಸೌದಿಯಿಂದ ಬಹರೇನಿಗೆ ರಸ್ತೆ ಮೂಲಕ ದಾಟುವವರು ಕೊರೋನಾ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. ಹಲವರ ಪಾಲಿಗೆ ಕೊರೋನಾ ಪರೀಕ್ಷೆಯು ದುಬಾರಿಯಾಗಿಯೂ ಪರಿಣಮಿಸುತ್ತಿದೆ. ಇದೀಗ ಸೌದಿ ಅರೇಬಿಯಾ ಈ ಕುರಿತಂತೆ ತುಸು ರಿಯಾಯಿತಿಯನ್ನು ಪ್ರಕಟಿಸಿದೆ. ಸೌದಿಯಿಂದ ಬಹ್ರೇನಿಗೆ ರಸ್ತೆ ಮೂಲಕ ತೆರಳುವ ವಿಭಾಗಗಳಿಗೆ ಪರೀಕ್ಷಾ ಶುಲ್ಕದಲ್ಲಿ ರಿಯಾಯಿತಿಯನ್ನು ತೋರಲಾಗಿದೆ. ಉದ್ದೇಶಿತ ಕೆಲಸ ಮುಗಿಸಿ ಮರಳುವವರು, ವಿದೇಶಿ ಸೈನಿಕರು ಮತ್ತು ಅವರ ಕುಟುಂಬಗಳು, ಆರೋಗ್ಯ ಸಚಿವಾಲಯದ ಉದ್ಯೋಗಿಗಳ ಮತ್ತು ಅವರ ಕುಟುಂಬಗಳ ವೆಚ್ಚದಲ್ಲಿ ಚಿಕಿತ್ಸೆ ಪಡೆದು ಮರಳುವವರು, ಬಹ್ರೈನ್ನಲ್ಲಿ ಕೊರೋನಾ ವ್ಯಾಕ್ಸಿನ್ ಯೋಧರಿಗಾಗಿ ಕೆಲಸ ಮಾಡುವವರು ಮುಂತಾದವರಿಗೆ ಪರೀಕ್ಷಾ ಶುಲ್ಕದಲ್ಲಿ ರಿಯಾಯಿತಿ ಇದೆ. ಬಹ್ರೈನಿಗೆ ಬರುವುದಕ್ಕಿಂತ ಮೊದಲು ಪಿಸಿಆರ್ ಪರೀಕ್ಷೆಗೆ ಒಳಪಟ್ಟು ಕೊರೋನಾದಿಂದ ಮುಕ್ತ ಎಂದು ದೃಢೀಕರಣ ಪಡೆದುಕೊಳ್ಳಬೇಕಿದೆ. ಕೊರೋನಾ ಪರೀಕ್ಷಾ ಫಲಿತಾಂಶಕ್ಕೆ 72 ಗಂಟೆಗಳು ತಗುಲಲಿದೆ. ಈ ಗುಂಪಿನ ಹೊರತಾದವರು 400 ರಿಯಾಲ್ ಅನ್ನ ಪರೀಕ್ಷಾ ಶುಲ್ಕವಾಗಿ ನೀಡಬೇಕಾಗಿದೆ. ನಿರ್ಬಂಧ ತೆರವುಗೊಂಡ ಬಳಿಕ ಮೊದಲ ಬಾರಿಗೆ ಕತಾರ್ ವಾಣಿಜ್ಯ ಹಡಗು ಸೌದಿಯನ್ನು ತಲುಪಿದೆ. ಕಳೆದ 3.5 ವರ್ಷಗಳಿಂದ ವಾಣಿಜ್ಯ ವಹಿವಾಟು ಸಹಿತ ಎಲ್ಲವೂ ಈ 2 ರಾಷ್ಟ್ರಗಳ ಮಧ್ಯೆ ಸ್ಥಗಿತಗೊಂಡಿತ್ತು. ಇದೀಗ ಹಳೆಯ ಸಂಬಂಧ ಸಿಗುರಿಕೊಂಡಿದ್ದು ಕತಾರ್ ಮತ್ತು ಸೌದಿ ನಾಗರಿಕರು ಭಾರೀ ಹರ್ಷದಿಂದ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದಾರೆ. ಕತಾರ್ನ ಹಮದ್ ಬಂದರಿನಿಂದ ವ್ಯಾಪಾರ ವಸ್ತುಗಳನ್ನು ತುಂಬಿದ ಹಡಗು ದಮ್ಮಾನ್ನ ಕಿಂಗ್ ಅಬ್ದುಲ್ ಅಜೀಜ್ ಬಂದರಿಗೆ ತಲುಪಿದೆ. 27 ಕಂಟೈನರ್ಗಳು ಕತಾರ್ನಿಂದ ದಮ್ಮಾನಿಗೆ ಪ್ರವೇಶಿಸಿವೆ. ಮುಂದಿನ ದಿನಗಳಲ್ಲಿ ವಸ್ತುಗಳ ಸಾಗಾಟದಲ್ಲಿ ಹೆಚ್ಚಳವಾಗಲಿದೆ. ಜನವರಿ 5ರಂದು ಸೌದಿಯಲ್ಲಿ ನಡೆದ ಜಿಸಿಸಿ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಕತಾರ್ ವಿರುದ್ಧದ ನಿರ್ಬಂಧವನ್ನು ರದ್ದುಗೊಳಿಸಲಾಗಿತ್ತು. ಇದನ್ನನುಸರಿಸಿ ಸೌದಿ ಸಹಿತ ಯುಎಇ, ಬಹ್ರೇನ್ ಮತ್ತು ಈಜಿಪ್ಟ್ಗಳು ಕತಾರ್ ವಿರುದ್ಧದ ತಮ್ಮ ನಿರ್ಬಂಧದಿಂದ ಹಿಂದೆ ಸರಿದಿವೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.